ಯೂಟ್ಯೂಬಲ್ಲೇ ಆರಿ ವರ್ಕ್ದು ವಿಡಿಯೋಸ್ ಎಲ್ಲ ನೋಡಿಕೊಂಡು ಆರಿ ವರ್ಕ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ನೋಡಿ ಇದೆಲ್ಲ ಸ್ಟಾರ್ಟಿಂಗ್ ಒಂದು 3 ಡೇಸ್ ವರ್ಕ್ ಇದು. ಯಾವ ಥರ ಫಸ್ಟ್ ಒಂದು ಲೈನ್ ಹಾಕ್ಕೊಂಡು ಆ ಥರ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಅದಾದಮೇಲೆ ನೀಡಲ್ ಎಲ್ಲ ಯಾವ ಥರ ತೊಗೊಳ್ಬೇಕು, ನನಗೆ ಈ 3 ಡೇಸ್ ಪ್ರಾಕ್ಟೀಸಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇನೆ. ಸೂಪರಾಗಿ ಮಶ್ರೂಮ್ ಬಿರಿಯಾನಿ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಆರಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನಾನು ಎಲ್ಲೆಲ್ಲೆಲ್ಲ ಕೂತ್ಕೊಳ್ತೀನಿ ಅಲ್ಲಿ ನಮ್ಮ ಲಕ್ಕಿ ಅಲ್ಲೇ ಬಂದು ಕೂತ್ಕೊಳ್ಳುತ್ತೆ. ಇದು ನನ್ನ 3rd ಡೇ ನಂದು ಪ್ರಾಕ್ಟೀಸ್ ನಡೀತಾ ಇತ್ತು. ವಿಡಿಯೋಸ್ ಎಲ್ಲ ಯೂಟ್ಯೂಬಲ್ಲೇ ನೋಡಿಕೊಂಡು ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಈ ಆರಿ ಸ್ಟ್ಯಾಂಡ್ ಎಲ್ಲ ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿಲ್ಲ. ಅಂದರೆ ಬರೀ ಅಲುಗಾಡುತ್ತೆ ವರ್ಕ್ ಮಾಡುವಾಗ. ಅದು ಗಟ್ಟಿಯಾಗಿ ಸ್ಟ್ಯಾಂಡಾಗಿ ನಿಂತ್ಕೊಳ್ಬೇಕಲ್ಲ, ಆ ಥರ ಎಲ್ಲ ಬರೀ ಶೇಕ್ ಆಗ್ತಾ ಇರುತ್ತೆ, ಕಾಲುಗಳು ಗಟ್ಟಿಯಾಗಿ ನಿಂದ್ರಲ್ಲ. ಸೊ ಹಾಗಾಗಿ ನೀವು ಯಾರಾದರೂ ಆರಿ ವರ್ಕ್ನ ಪ್ರಾಕ್ಟೀಸ್ ಮಾಡಬೇಕು ಯೂಟ್ಯೂಬ್ ನೋಡಿಕೊಂಡು ಅಂತ ಇದ್ದರೆ ಯಾವ ಥರ ತೊಗೊಳ್ಬೇಕು ನೀವು ಸ್ಟ್ಯಾಂಡ್ ಅಂತಂದರೆ, ಇವಾಗ ಹೊಸದಾಗಿ ಬೇರೆ ಥರ ಬಂದಿದೆ. ಸ್ಕ್ವೇರಲ್ಲಿ ಬಾಕ್ಸ್ ಆರಿ ಸ್ಟ್ಯಾಂಡ್ ಅಂತ ಬಂದಿದೆ. ಆ ಥರದ್ದನ್ನು ತೊಗೊಂಬಿಡಿ. ನನಗದೆಲ್ಲ ಗೊತ್ತಿರಲಿಲ್ಲ. ಹಾಗೆ ನೋಡಿದೆ ಸ್ವಲ್ಪ ವಿಡಿಯೋಸ್ ಪ್ರಾಕ್ಟೀಸ್ ಮಾಡಬೇಕು ಅಂತ. ಸರಿ ಅಂದ್ಬಿಟ್ಟು ಈ ಥರ ಫ್ರೇಮಲ್ಲಿ ನಾವು ಬಟ್ಟೆ ಹಾಕಬೇಕು ಅದೆಲ್ಲ ವಿಡಿಯೋ ನೋಡ್ಕೊಂಬಿಟ್ಟು ಹಾಗೆ ನಾನು ಸುಮ್ಮನೆ ಪಟ್ಟಂತ ಆರ್ಡ್ರ್ ಮಾಡಿಬಿಟ್ಟೆ. ಆಮೇಲೆ ಅದೆಲ್ಲ ನನಗೆ ಡಿಫಿಕಲ್ಟ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ನನಗೆ ಗೊತ್ತಾಗಿದೆ ಬೇರೆ ಬೇರೆ ಥರ ಎಲ್ಲ ಫ್ರೇಮ್ಸ್ ಬಂದಿದೆ ಅಂತ. ಅದು ಇನ್ನೂ ಈಸಿ ಆಗುತ್ತೆ. ನಾವು ಈ ಫ್ರೇಮಲ್ಲಿ ಏನು ಮಾಡಬೇಕು ಅಂದರೆ ಬಟ್ಟೆನ ತುಂಬ ಟೈಟಾಗಿ ಸ್ವಲ್ಪ ಜಗ್ಗಿ ಹಾಕಬೇಕಾಗುತ್ತೆ. 2 ವುಡನ್ದು ಸರ್ಕಲ್ ಇರುತ್ತೆ, ರೌಂಡ್ ಆಗಿರೋದಿರುತ್ತೆ. ಸೊ ಒಂದ್ರ ಮೇಲೆ ಒಂದು ಇಟ್ಟು ಮಧ್ಯದಲ್ಲಿ ಬಟ್ಟೆ ಇಟ್ಟು ಸ್ವಲ್ಪ ಟೈಟಾಗಿ ಜಗ್ಗಿ ಅದನ್ನು ನಾವು ಸ್ಕ್ರೂ ಇರುತ್ತೆ ಟೈಟ್ ಮಾಡ್ಕೊಳ್ಬೇಕಿರುತ್ತೆ. ಹಾಗಾಗಿ ಸಮ್ ಟೈಮ್ ಬಟ್ಟೆನೂ ಹಾಳಾಗುತ್ತೆ. ಅದಾದಮೇಲೆ ಕಾಲುಗಳು ಗಟ್ಟಿಯಾಗಿ ನಿಂತ್ಕೊಳ್ಳಿಲ್ಲ ಸ್ಟ್ಯಾಂಡ್ದು ಅಂದರೆ ನಮಗೆ ಪ್ರಾಕ್ಟೀಸ್ ಮಾಡುವಾಗಲೂ ತುಂಬ ಕಷ್ಟ ಆಗಿಬಿಡುತ್ತೆ. ಆಮೇಲೆ ಆರಿ ನೀಡಲ್ನು ಹಾಗೆ ನಾನು ಸುಮ್ಮನೆ ತೊಗೊಂಬಿಟ್ಟೆ. ಅದನ್ನು ಹುಡುಕಿ ಅಥವಾ ಇವಾಗೆಲ್ಲ ಅಫಿಲೇಟ್ ಅಂತ ಯಾರಾದರೂ ಪ್ರಾಕ್ಟೀಸ್ ಮಾಡಿ ತೊಗೊಂಡಿರ್ತಾರಲ್ವ ಎಕ್ಸ್ಪೀರಿಯೆನ್ಸ್ ಇದ್ದವರು, ಅವರು ಅವ್ರ ಚಾನಲಲ್ಲೇ ಅವ್ರು ಪರಿಚಯ ಮಾಡಿದ್ದು ಅಥವಾ ಅವ್ರು ಯಾವ್ದು ಯೂಸ್ ಮಾಡ್ತಿದ್ದಾರೆ ಅದ್ರ ಲಿಂಕ್ ಕೊಟ್ಟಿರ್ತಾರೆ. ಸೊ ನಾವು ಅದನ್ನು ಕ್ಲಿಕ್ ಮಾಡಿ ತೊಗೊಂಡ್ರೆ ನಮಗೆ ಈಸಿ ಆಗುತ್ತೆ. ನೀವು ಫುಲ್ ತುಂಬ ಇಂಟ್ರೆಸ್ಟ್ ಇದೆ ಆರಿ ಕಲೀಲೇಬೇಕು ಅಂತ ಇತ್ತು ಅಂದರೆ ಆ ಥರ ಚೆನ್ನಾಗಿ ಸ್ಟ್ಯಾಂಡರ್ಡ್ ಇರೋದೇ ತೊಗೊಂಬಿಡಿ. ನಾನು ಈ ಸ್ಟ್ಯಾಂಡ್ಗೆ ಅಷ್ಟೊಂದು ಏನು ಜಾಸ್ತಿ ದುಡ್ಡು ಕೊಟ್ಟಿಲ್ಲ. ಒಂದು 350 ಏನೋ ಕೊಟ್ಟಿದ್ದೆ ಅನಿಸುತ್ತೆ, 300ವರೆಗೂ. ಅದಾದಮೇಲೆ ಥ್ರೆಡ್ ಕೂಡ ಅಷ್ಟೇ ಪ್ರಾಕ್ಟೀಸ್ಗೆ ಈ ಸೀವಿಂಗ್ ಥ್ರೆಡ್ ಅಂತ ಬರುತ್ತಲ್ಲ, ಕಾಟನ್ ಥ್ರೆಡ್ ಅದರಿಂದ ಮಾಡಬೇಕಂತೆ. ನಾನು ಅದನ್ನು ಸರಿಯಾಗಿ ತಿಳ್ಕೊಂಡಿಲ್ಲ. ಸಿಲ್ಕ್ ಥ್ರೆಡ್ ತೊಗೊಂಡು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸಿಲ್ಕ್ ಥ್ರೆಡ್ಡಿಂದ ಏನಾಗುತ್ತೆ ಭಾಳ ಡಿಫಿಕಲ್ಟ್ ಆಗುತ್ತೆ. ಅದು ತುಂಬ ತಿನ್ನಾಗಿರುತ್ತೆ. ಅದಾದಮೇಲೆ ಬೇಗ ಕಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನನಗೆ ಡಿಫಿಕಲ್ಟ್ ಫೀಲ್ ಆಗ್ತಾಯಿದೆ. ಬಟ್ ನಾನು ನಿಮಗೆ ನಾಳೆ ಮತ್ತೆ ಒಂದು ವಿಡಿಯೋನ ಹಾಕ್ತೀನಿ. ಅದರಲ್ಲಿ ಏನು ಚೇಂಜಸ್ ಆಗಿದೆ ನನ್ನ ಪ್ರಾಕ್ಟೀಸಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಇದು ಎಲ್ಲ ಒಂದು 3 ದಿನದ ಪ್ರಾಕ್ಟೀಸ್ ಯಾವ ಥರ ಇದೆ ಅಂತ. ಏನೂ ಅಷ್ಟು ಪರ್ಫೆಕ್ಟ್ ಬಂದಿಲ್ಲ. ಆಮೇಲೆ ಈ ಪಿಂಕ್ ಕಲರ್ದು ಇದೆ ಅಲ್ವಾ, ಅದು ಲೀಫ್ ಫಿಲ್ಲಿಂಗ್ ವರ್ಕ್ನ ಪ್ರಾಕ್ಟೀಸ್ ಮಾಡುವಾಗ ಅದು ಎಷ್ಟು ಕಷ್ಟ ಕೊಡ್ತು. ಸೊ ಅಲ್ಲಿಗೆ ಬಿಟ್ಟೆ ಅದನ್ನು, ಬೇರೆದನ್ನು ಸ್ಟಾರ್ಟ್ ಮಾಡೋಣ ಅಂತ. ಈ ಥರ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ಡಲ್ಲೂ ಕೂಡ ಕೆಲವೊಬ್ಬರು ಎಷ್ಟೊಂದು ಬೇರೆ ಬೇರೆ ಬ್ರ್ಯಾಂಡ್ ಹೇಳ್ತಾ ಇದ್ದಾರೆ. ಅದೇ ಆದರೆ ಚೆನ್ನಾಗಿರುತ್ತೆ, ಕಟ್ ಆಗೋಲ್ಲ ಅಂತ. ನನಗೆ ಗೊತ್ತಾಗಿಲ್ಲ, ಹಾಗೆ ಸುಮ್ಮನೆ ಆರ್ಡ್ರ್ ಮಾಡಿ ತೊಗೊಂಡಿದ್ದೀನಿ. ಯಾವುದೂ ಅಷ್ಟು ಚೆನ್ನಾಗಿಲ್ಲ ನಾನು ತೊಗೊಂಡಿದ್ದು. ಬಟ್ ಆದರೂ ಅದರಲ್ಲೇ ನಾನಿವಾಗ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಇನ್ನೊಂದು 2-3 ವಿಡಿಯೋಸಲ್ಲಿ ನಾನು ಕಂಪ್ಲೀಟಾಗಿ ನಾವು ಪ್ರಾಕ್ಟೀಸ್ ಮಾಡ್ಬೋದಾ ವಿಡಿಯೋಸ್ ಯೂಟ್ಯೂಬಲ್ಲೇ ನೋಡಿಕೊಂಡು ಅಂತ ಇನ್ಫಾರ್ಮೇಷನ್ ಕೊಡ್ತೀನಿ. ನೋಡಿ ಇದಾದಮೇಲೆ 4th ಡೇ ಈ ಥರ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದೆ. ಒಂದು ಸ್ವಲ್ಪ ಬೆಟರ್ ಆಗಿ ಬಂತು. ಅದು ಸ್ವಲ್ಪ ಕಷ್ಟನೇ ಕೊಟ್ಟಿತ್ತು. ಸ್ವಲ್ಪ ಈ ಥರ ಇದೆ. ಅದಾದಮೇಲೆ ಮಧ್ಯಾಹ್ನ ಪ್ರಾಕ್ಟೀಸ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೊಳ್ಳೋದಿತ್ತು. ಹಾಗಾಗಿ ಮಾರ್ಟ್ಗೆ ಹೋಗ್ಬಿಟ್ಟು ಏನೆಲ್ಲ ಬೇಕು ಫ್ರೆಶ್ ಆಗಿರೋದು ವೆಜಿಟೇಬಲ್ಸ್ನ ತೊಗೊಳ್ತಾ ಇದ್ದೆ. ಹಾಗೆ ನೈಟ್ ಡಿನ್ನರ್ಗೆ ಮಶ್ರೂಮ್ ಬಿರಿಯಾನಿ ಮಾಡಬೇಕು ಅಂತ ಇತ್ತು. ಸೊ ಹಾಗಾಗಿ ಮಶ್ರೂಮ್ ಕೂಡ ತೊಗೊಂಡ್ರೆ ಆಯಿತು ಅಂತ ನೋಡೋದಕ್ಕೆ ಹೋಗಿದ್ದೆ. ಆರಿ ವರ್ಕ್ ಬಗ್ಗೆ ಮತ್ತೆ ಏನಾದರೂ ನೀವು ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ ಕೇಳಿ. ನಾನು ಇವಾಗಷ್ಟೇ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಹೋಗ್ತಾ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಅದ್ರ ಬಗ್ಗೆ ಮತ್ತೆ ಏನಾದರೂ ಯಾವ ಥರ ಮಾಡಬೇಕು ಏನು ಅಂತ.
ಅದೇ ಸ್ಟ್ಯಾಂಡ್ ತೊಗೊಳ್ಳುವಾಗ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರೋದನ್ನೇ ತೊಗೊಂಬಿಡಿ. ಯೂಟ್ಯೂಬಲ್ಲೆಲ್ಲ ಎಷ್ಟೊಂದು ವಿಡಿಯೋಸಲ್ಲಿದೆ ಬಾಕ್ಸ್ ಆರಿ ಸ್ಟ್ಯಾಂಡ್ ಅಂತ. ಅದೆಲ್ಲ 1200, 2000 ಈ ಥರ ಎಲ್ಲ ಇದೆ. ನಾವು ಪಕ್ಕಾ ಪ್ರಾಕ್ಟೀಸ್ ಮಾಡಿ ಅದನ್ನು ನಾವು ಬಿಸ್ನೆಸ್ಗೆ ಅಥವಾ ಮತ್ತೊಬ್ಬರಿಗೆ ಕಲಿಸೋದಕ್ಕೆ ಈ ಥರ ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳಿದರೆ ನಾವು ಆ ಥರ ಸ್ಟ್ಯಾಂಡರ್ಡ್ ಆಗಿರೋದನ್ನೇ ತೊಗೊಂಬಿಟ್ರೆ ಬೆಸ್ಟು. ನನಗೆ ಗೊತ್ತಿದ್ದರೆ ಅದೇ ತೊಗೊಂಬಿಡ್ತಿದ್ದೆ ಅವಾಗೆಲ್ಲ ಅಷ್ಟು ಗೊತ್ತಾಗಿಲ್ಲ, ಹಾಗೆ ತೊಗೊಂಡಿಟ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಮಶ್ರೂಮ್ ತೊಗೊಂಡು ಮನೆಗೆ ಬಂದು ಎಲ್ಲನೂ ಆಗಿಂದಾಗಲೇ ನಾನು ಎಲ್ಲ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ವಾಶ್ ಮಾಡೇನು ಇಡ್ತಾಯಿಲ್ಲ, ಮೋಸ್ಟ್ ಆಫ್ ದಿ ಟೈಮ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ, ಟೈಮ್ ಇರ್ತಿತ್ತು ಅಂತ. ಇವತ್ತು ಆಲ್ರೆಡಿ ಲೇಟ್ ಆಗಿತ್ತು ಮಾರ್ಕೆಟ್ಗೆ ಹೋಗಿ ಬರೋಷ್ಟರಲ್ಲಿ. ಸೊ ಹಾಗಾಗಿ ಮತ್ತೆ ಹೊರಗೆ ಇಟ್ಟರೆ ಮನೆಯೆಲ್ಲ ಕಿಚನೆಲ್ಲ ತುಂಬ್ದಂಗೆ ಆಗಿಬಿಡುತ್ತೆ. ಸೊ ಅದಕ್ಕೆ ಎಲ್ಲ ಪರಿಚಯ ಮಾಡ್ಕೊಂಬಂದಿದ್ದನ್ನೆಲ್ಲ ಡೈರೆಕ್ಟಾಗಿ ಇದರಲ್ಲಿ ಫ್ರಿಜ್ಜಲ್ಲಿನೇ ಇಡ್ತಾಯಿದ್ದೀನಿ. ನನಗೆ ಮತ್ತು ಈಸಿ ಆಗುತ್ತೆ. ಕಿಚನ್ ಸ್ವಲ್ಪ ಖಾಲಿ ಕಾಣಿಸ್ತು ಅಂದರೆ ಸಮಾಧಾನ ಇರುತ್ತಲ್ವ ಅಡುಗೆ ಮಾಡ್ಕೊಳ್ಳೋದಕ್ಕೂ ಕೂಡ. ಅದಕ್ಕೆ ಎಲ್ಲ ಎಷ್ಟು ಸಾಧ್ಯ ಅಷ್ಟು ಇಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಹಾಗೆ ಕಿಚನಲ್ಲಿ ಹರಡಿದೆ. ಬಟ್ ಈಗ ಟೈಮ್ ಆಗ್ತಾ ಇರೋದ್ರಿಂದ ಫಸ್ಟು ಮಶ್ರೂಮ್ ಬಿರಿಯಾನಿನ ಮಾಡ್ಕೊಂಬಿಡೋಣ. ನಮ್ಮ ಲಕ್ಕಿನ ನೋಡಿ ಕಟ್ಟಿಬಿಟ್ಟು ಹೋಗಿದ್ದೆ, ಇಲ್ಲ ಅಂದರೆ ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡಿ ಟೆನ್ಷನ್ ತೊಗೊಂಬಿಡುತ್ತೆ ನಾವು ಮನೇಲಿ ಇರಲಿಲ್ಲ ಅಂದರೆ. ಹಾಗಾಗಿ ಹೋಗುವಾಗ 1 hour 2 hour ಎಲ್ಲಿಗಾದರೂ ಹೋಗೋದಿದ್ದರೆ ಅವಳನ್ನ ಕಟ್ಟಿಬಿಟ್ಟೇ ಹೋಗಿರ್ತೀನಿ. ಅದಾದಮೇಲೆ ನೋಡಿ ಈಗ ಮಶ್ರೂಮ್ ಬಿರಿಯಾನಿಗೆ ಏನೆಲ್ಲ ಬೇಕು ಅಂತ ನಾನು ನಿಮ್ಮ ಜೊತೆಗೆ ಇಲ್ಲಿ ಶೇರ್ ಮಾಡ್ಕೊಳ್ತೀನಿ. ಫಸ್ಟಿಗೆ ಬೀನ್ಸು ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ. ಕಿಚನ್ ಇನ್ನೂ ಸ್ವಲ್ಪ ಹರಡಿದೆ, ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ. ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಯಾವುದೆಲ್ಲ ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ ಅದೆಲ್ಲ ಹಾಕ್ಕೊಳ್ಬೋದು. ನಾನಿಲ್ಲಿ ಬೀನ್ಸ್ ಜಾಸ್ತಿ ವೆಜಿಟೇಬಲ್ಸ್ ಹಾಕ್ಕೊಳ್ತಾ ಇಲ್ಲ, ಅಂದರೆ ಬೀನ್ಸ್ನೇ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಬಟ್ ಬಹಳಷ್ಟು ವೆರೈಟಿ ಹಾಕ್ತಾಯಿಲ್ಲ. ಮಶ್ರೂಮ್ನ ಎಲ್ಲ ನೀಟಾಗಿ ಈ ಥರ ನೀರಲ್ಲಿ ಹಾಕಿ ವಾಶ್ ಮಾಡ್ಕೊಳ್ಬೇಕು. ಸ್ವಲ್ಪ ಅದಕ್ಕೆ ಮೇಲೆ ಮಣ್ಣು ಥರ ಹತ್ತಿರುತ್ತೆ. ಆಮೇಲೆ ಮಶ್ರೂಮ್ನ ಇನ್ನೂ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಖಂಡಿತ ಟ್ರೈ ಮಾಡಿ. ಇದು ಪೂರ್ತಿ ವೆಜ್ ಇದು ವೆಜಿಟೇರಿಯನ್ ವೆಜಿಟೇಬಲ್ ಇದು. ಸೊ ಹಾಗಾಗಿ ನಾವು ಏನೂ ಪ್ರಾಬ್ಲಮ್ ಇಲ್ಲದೆ ಯೂಸ್ ಮಾಡ್ಬೋದು. ನೀಟಾಗಿ ಇದನ್ನೆಲ್ಲ ವಾಶ್ ಮಾಡ್ಕೊಳ್ಳೋದ್ರಿಂದ ಅದು ಮೇಲ್ಗಡೆ ಸ್ವಲ್ಪ ಒಂದು ತಿನ್ನ ಲೇಯರ್ ಕಪ್ಪಾಗಿರುತ್ತೆ, ಅದೆಲ್ಲ ಕ್ಲೀನ್ ಆಗುತ್ತೆ, ಮಣ್ಣು ಕ್ಲೀನ್ ಆಗುತ್ತೆ. ಅದಾದಮೇಲೆ ಇದರಲ್ಲಿ ಡಿ ವಿಟಮಿನ್ ಇರುತ್ತೆ. ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವಾಗಲಾದರೂ ಈ ಥರ ಬಿರಿಯಾನಿಗೆ ಹಾಕ್ಕೊಂಡು ಮಾಡೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಈ ಥರ ಸ್ವಲ್ಪ ನಮಗೆ ಯಾವ್ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಕಟ್ ಮಾಡಿಕೊಂಡು ನಾವು ಇದನ್ನು ಸ್ವಲ್ಪ ಕುದಿಸ್ಕೊಳ್ಬೇಕು, ಒಂದು 4 ನಿಮಿಷ ಉಪ್ಪು ಹಾಕಿ ಕುದಿಸ್ಕೊಳ್ಳುವಾಗ ಅವಾಗ ಏನಾಗುತ್ತೆ ಅಂದರೆ ಅದು ಬ್ಲ್ಯಾಕ್ ಆಗೋಲ್ಲ. ನೀರಲ್ಲಿ ನಾವು ಉಪ್ಪು ಹಾಕದೆ ಕುದಿಸಿದ್ರೆ ಬ್ಲ್ಯಾಕ್ ಆಗಿಬಿಡ್ತವೆ ಮಶ್ರೂಮು. ಇದು ಬ್ಲ್ಯಾಕ್ ಆಗೋಲ್ಲ ಉಪ್ಪು ಹಾಕಿದರೆ. ಅದಾದಮೇಲೆ ಆಮೇಲೆ ಬಾಡಿದಂಗೆ ಆಗುತ್ತೆ, ಫುಲ್ ಮೆತ್ತಗಾಗ್ಬಿಡುತ್ತೆ ಈ ಥರ ಕುದಿಸ್ಕೊಳ್ಳುವಾಗ. ಉಪ್ಪು ಹಾಕಿದರೆ ಆ ಥರ ಆಗೋಲ್ಲ, ಹೇಗೆ ಶೇಪ್ ಇರುತ್ತೆ ಅದೇ ರೀತಿ ಉಳ್ಕೊಂಡಿರುತ್ತೆ. ಸ್ವಲ್ಪ ಸ್ಮೆಲ್ಲು ಎಲ್ಲ ಹೋಗೋವರೆಗೂ ಅದನ್ನು ಒಂದು 4 ನಿಮಿಷ 3 ರಿಂದ 4 ನಿಮಿಷ ಕುದಿಸಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಿರಿಯಾನಿಗೆ ಸೊಪ್ಪುಗಳು ಬೇಕೇ ಬೇಕು. ಇದು ಪಾಲಕ್ ಸೊಪ್ಪು, ಅದಾದಮೇಲೆ ಇದು ಚಿಕ್ಕದು ಪಲ್ಯ ಮಾಡೋ ಸೊಪ್ಪು ಬರುತ್ತೆ. ಇದಕ್ಕೆ ಎಂಥ ಸೊಪ್ಪು ಹೇಳ್ತಾರೆ ಅಂತ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ನನಗೆ. ಸೊ ಹಾಗಾಗಿ ನೋಡಿ ಆ ಥರ ಇರುತ್ತೆ, ಮೆಂತ್ಯ ಸೊಪ್ಪಲ್ಲ ಅದು, ಪಲ್ಯ ಮಾಡೋದೇ ಅಂತಲೇ ಇರುತ್ತೆ. ಅದಕ್ಕೆ ಎಂತ ಹೇಳ್ತಾರೆ, ರಾಜಗಿರಿ ಸೊಪ್ಪು ಅಂತ ಹೇಳ್ಬೋದಾ ಅಥವಾ ಹರವಿ ಸೊಪ್ಪಾ, ಕರೆಕ್ಟಾಗಿ ಗೊತ್ತಾಗಿಲ್ಲ ಇನ್ನೂ. ನಾನು ನೋಡ್ತೇನೆ, ಇದಾದಮೇಲೆ ಅದ್ರ ಬಗ್ಗೆ ತಿಳ್ಕೊಂಡು ಇಲ್ಲಿ ಸಬ್ಟೈಟಲ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಪಾಲಕ್ ಸೊಪ್ಪು ಮತ್ತು ಆ ಪಲ್ಯ ಮಾಡೋ ಸೊಪ್ಪು, ಕೊತ್ತಂಬರಿ, ಈ 3 ಚೆನ್ನಾಗಿ ತೊಳೆದು ನಾನೀಗ ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಾತ್ರೆಗೆ ಅದಕ್ಕೆ 3 ಹಸಿಮೆಣಸಿನಕಾಯಿ, ಹಸಿ ಶುಂಠಿ ಮತ್ತು ಆ ಸೊಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ, ಒಂದು 2 ರಿಂದ 3 ನಿಮಿಷ ಅಷ್ಟೇ. ಅದನ್ನು ಆಮೇಲೆ ನಾವು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲ ಬಿರಿಯಾನಿಗೆ ಮಸಾಲೆ ಪ್ರಿಪ್ರೇಷನ್ ಪ್ರಿಪೇರ್ ಮಾಡ್ಕೊಳ್ತಾ ಇರೋದು. ನೋಡಿ ಆ 3 ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಡೈರೆಕ್ಟ್ ಈ ಥರ ಬಿಸಿ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. ಹಸಿ ಶುಂಠಿ, ಹಸಿಮೆಣಸಿನಕಾಯಿ, ಅದಾದಮೇಲೆ ಸೊಪ್ಪುಗಳು, 2 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊನೂ ನಮಗೆ ಫುಲ್ ಸಾಫ್ಟ್ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ನೋಡಿ ಈ ಥರ ಬಾಡ್ದಂಗೆ ಅನಿಸುತ್ತೆ, 2-3 ನಿಮಿಷಕ್ಕೆ ಈ ಥರ ಆಗುತ್ತೆ. ಸೊ ಇದು ಆರಿದ ಮೇಲೆ ನಾವು ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಈ
ಈಗ ನಮ್ಮ ರೆಸಿಪಿ ರಿಯಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಇಷ್ಟೊತ್ತು ಪ್ರಿಪ್ರೇಷನ್ ಆಯಿತು. ಸಕ್ಕತ್ತಾಗಿ ಇರುತ್ತೆ. ನೀವು ಇದನ್ನು ಒಂದು ಸರಿ ಟ್ರೈ ಮಾಡಿ. ಈರುಳ್ಳಿ ಬೆಳ್ಳುಳ್ಳಿ ಏನನ್ನೂ ಉಪಯೋಗಿಸ್ತೇನೆ ನಾವು ಮಾಡುವಂಥ ಬಿರಿಯಾನಿ. ಬೀನ್ಸ್ ತೊಗೊಂಡಿದ್ದೀನಿ ಮತ್ತು ಮಶ್ರೂಮ್ ಕುದಿಸಿಟ್ಕೊಂಡಿದ್ದೀನಿ ಮತ್ತು ಬ್ರೊಕ್ಕೋಲಿ ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಏನೆಲ್ಲ ಇಷ್ಟ ಆಗುತ್ತೆ, ಕ್ಯಾರೆಟ್ ಹಾಕ್ಕೊಬೋದು, ಗ್ರೀನ್ ಪೀಸ್, ಸೋಯಾ ಚಂಕ್ಸ್ ಏನಾದರೂ ಹಾಕ್ಕೊಳ್ಬೋದು. ಮತ್ತು ಇಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡು 1-2 ಸ್ಪೂನ್ ತುಪ್ಪ ಹಾಕ್ಕೊಂಡೆ. ಅದರಲ್ಲಿ ನೋಡಿ 1 ಏಲಕ್ಕಿ, 1 ಲವಂಗ, ಸ್ವಲ್ಪ ಚಕ್ಕೆ ಮತ್ತು ಅದು ಒಂದು ಎಂಥದ್ದು ಜಾಜಿಕಾಯಿ ಅಲ್ಲ ಏನೋ ಅಂತಾರೆ ಅದಕ್ಕೆ, ಅದು ಒಂದು ಹಾಕ್ಕೊಂಡಿದ್ದೀನಿ. 2 ಏಲಕ್ಕಿ 2 ಲವಂಗ ಹಾಕ್ಕೊಂಡಿದ್ದೀನಿ. ಏನಕ್ಕಂದರೆ ಗರಂ ಮಸಾಲ ಪುಡಿ ಕೂಡ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ಹಾಗಾಗಿ ಸ್ವಲ್ಪ ಮಸಾಲೆ ಮಾತ್ರ ಇಲ್ಲಿ ಎಣ್ಣೆಲಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾರ್ಮಲ್ ಎಣ್ಣೆ ಬಿಸಿಯಾಗಿದೆ. ಬೀನ್ಸು ಎಲ್ಲ ವೆಜಿಟೇಬಲ್ಸ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು, ಅದಾದಮೇಲೆ ಮಶ್ರೂಮ್ನ ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಎಲ್ಲ ಪೇಸ್ಟ್ ಹಾಕ್ಕೊಂಡಿರ್ತೀವಲ್ವ, ಮಸಾಲೆ ಮಿಕ್ಸಿ ಮಾಡ್ಕೊಂಡಿದ್ದು ಅದು ಹಾಕಿ ಅದು ಹಸಿ ಸ್ಮೆಲ್ ಹೋದ್ಮೇಲೆ ನಾವು ಮಶ್ರೂಮ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಪೇಸ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್ ಈ ಬಿರಿಯಾನಿಗೆ. ಇದಕ್ಕೆ ಏನು ಹೇಳ್ತಾರೆ, ಕುಕ್ಕರ್ ಬಿರಿಯಾನಿ, ಕುಕ್ಕರ್ ಮಶ್ರೂಮ್ ಬಿರಿಯಾನಿ, ದಮ್ ಬಿರಿಯಾನಿ ಮಾಡ್ತೀವಲ್ವ ಅದೇ ರೀತಿಯೇ ಕುಕ್ಕರಲ್ಲಿ ಮಾಡ್ತಾ ಇರೋದು. ಇದನ್ನು ಈಗ ನೀಟಾಗಿ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು, ಅದು ಆ ಥರ ಅದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ಉಪ್ಪು, ಅರಿಶಿಣ ಪುಡಿ ಮತ್ತು ಗರಂ ಮಸಾಲ ಪೌಡರ್ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಇಲ್ಲ ಬಿರಿಯಾನಿ ಪೌಡ್ರ್ ಬರುತ್ತಲ್ವ ಅದನ್ನಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಪಾಕೆಟ್ದು MTRದು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅದೆಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ಮೊಸರನ್ನು ನಾವು ಹಾಕ್ಕೊಳ್ಬೇಕು. ಹೇಳ್ತೀನಿ ಎಷ್ಟು ಅಂತ. ಆಮೇಲೆ ಮಶ್ರೂಮ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮಶ್ರೂಮ್ ಕೂಡ ಅದು ಸ್ವಲ್ಪ ಖಾರ ಉಪ್ಪು ಎಲ್ಲ ಗ್ರೇವಿನ ಹೀರ್ಕೊಳ್ಳುತ್ತೆ. ಅದಾದಮೇಲೆ ಮೊಸರು ಹಾಕ್ಕೊಳ್ಳೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮೊಸರು ಅಷ್ಟು ಇಷ್ಟ ಆಗಲ್ಲ ಅಂತ ಹೇಳಿದರೆ ಇದರಲ್ಲಿ ಬಿಸಿಯಲ್ಲಿ ಹಾಕ್ಕೊಳ್ಳೋಕ್ಕೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮೊಸರು ಹಾಕ್ಕೊಂಡು ಲೋ ಫ್ಲೇಮ್ ಇರುತ್ತೆ. ಆಮೇಲೆ ಫ್ಲೇಮ್ ಸ್ವಲ್ಪ ಮೀಡಿಯಮ್ ಮಾಡಿಕೊಂಡು ಅದೆಲ್ಲ ನೀಟಾಗಿ ಅದು ಬಿಸಿ ಆಗಬೇಕು. ಆಮೇಲೆ ಎಣ್ಣೆ ಅಂಶ ಏನಿರುತ್ತೆ ಅದೆಲ್ಲ ಮೇಲೆ ತೇಲಿ ಬರಬೇಕು. ನಾವು ಹಾಕಿರೋ ಎಣ್ಣೆ ಮೇಲೆ ಕಾಣಿಸ್ತಾ ಇರಬೇಕು. ಆಗ ಎಲ್ಲ ಹಸಿ ಸ್ಮೆಲ್ಲು ಕುದ್ದಿದೆ ಅಂತ ಅರ್ಥ. ಅದಾದಮೇಲೆ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ನಲ್ವ, ಅದು ಸ್ವಲ್ಪ ಹಾಗೆ ಉಳ್ಕೊಂಡಿರುತ್ತೆ. ಅದಕ್ಕೆ ನೀರು ಹಾಕಿ ಅದಾದಮೇಲೆ ಮತ್ತೆ ಎಷ್ಟು ನೀರು ಬೇಕಾಗುತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿಯನ್ನು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ. ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಬರುತ್ತೆ ಅಲ್ವಾ, ರಾ ಸೋನಾ ಮಸೂರಿ ಹಾಕ್ಕೊಳ್ತಾ ಇದ್ದೀನಿ, ಸ್ಟೀಮ್ಡ್ ಅಲ್ಲ. ಹಾಕ್ಕೊಂಡು ಇದಕ್ಕೆ ಮತ್ತೆ ಫೈನಲಾಗಿ ಇನ್ನೊಂದು ಸರಿ ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯಾ ಟೇಸ್ಟ್ ಚೆಕ್ ಮಾಡಿಕೊಂಡು ನೀರು ಸ್ವಲ್ಪ, ಅಂದರೆ ತುಂಬ ನೀರನ್ನು ಹಾಕ್ಕೊಳ್ಬಾರ್ದು, ಸ್ವಲ್ಪ ಉದುರಾಗಿ ಇದ್ದರೆ ಪಲಾವ್ ಸೂಪರಾಗಿರುತ್ತೆ. ಸೊ ಇಷ್ಟೇ, ರೆಸಿಪಿ ರೆಡಿ ಆಯಿತು. ಈಗ ಅದನ್ನು ಸ್ವಲ್ಪ ಸ್ಲೋ ಆಗಿಟ್ಬಿಟ್ಟು 2 ವಿಸಿಲ್ನ ಬರೆಸ್ಕೊಳ್ತೀನಿ. ಅದು ವಿಸಿಲ್ ಬರೋವರೆಗೂ ಅಂದ್ಬಿಟ್ಟು ಎಲ್ಲ ಕಿಚನ್ನ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ಊಟ ಆದಮೇಲೆ ಮನಸ್ಸೇ ಬರಲ್ಲ ಅಲ್ವಾ ಕ್ಲೀನ್ ಮಾಡೋದಕ್ಕೆ, ಆಮೇಲೆ ಲೇಟು ಆಗಿಬಿಡುತ್ತೆ. ಸೊ ಹಾಗಾಗಿ ವಿಸಿಲ್ ಬರೋಷ್ಟರಲ್ಲಿ ಎಲ್ಲ ಹರಡಿತ್ತಲ್ವ, ಆವಾಗಲೇ ನೋಡಿದ್ರಿ. ಸೊ ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದಿಷ್ಟು ಸೊಪ್ಪು ತೊಗೊಂಬಂದಿದ್ನಲ್ವ ಬಿರಿಯಾನಿಗೆ ಹಾಕೋದಕ್ಕೆ, ಅದು ಕೂಡ ಅದರದ್ದು ಮಣ್ಣೆಲ್ಲ ಕಟ್ಟಿ ಮೇಲೆ ಹಾಗೆ ಬಿದ್ದಿತ್ತು. ಎಲ್ಲನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಕಿಚನೆಲ್ಲ ನಾವು ಕ್ಲೀನ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಡೇಗೆ ನಮಗೆ ಸ್ವಲ್ಪ ಹಗುರ ಅನಿಸುತ್ತೆ ಮಾರ್ನಿಂಗ್ ಕೆಲಸ ಮಾಡ್ಕೊಳ್ಳೋದಕ್ಕೆ. ಇಲ್ಲ ಹಂಗೆ ಬಿಟ್ವಿ ಅಂದರೆ ಒಂಥರ ನಿದ್ದೆನೂ ಬೇಗ ಬರಲ್ಲ, ಅದೇ ಚಿಂತೆ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ನು ನಮಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಂದು 1 ಅವರ್ ಹೋಗುತ್ತೆ. ಮಾರ್ನಿಂಗ್ ಕೆಲಸನೂ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಮೊದಲೇ ಮಾಡಿಕೊಂಡೆ. ಅದಾದಮೇಲೆ ನೋಡಿ, ಈಗ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ಯಾವ ಥರ ಆಗಿದೆ ಅಂತ ನೋಡೋಣ. ಸಕ್ಕತ್ತಾಗಿ ಆಗಿತ್ತು, ಪರ್ಫೆಕ್ಟಾಗಿ ಪ್ರತಿಯೊಂದು ಅನ್ನದಾಗಳು ಎಲ್ಲ ಮಸಾಲೆನ ಚೆನ್ನಾಗಿ ಹೀರ್ಕೊಂಡಿತ್ತು. ಆಮೇಲೆ ಸೊಪ್ಪು ಮಾಡ್ಕೊಳ್ತೀವಲ್ವ ಗ್ರೇವಿಗೆ, ಮಸಾಲೆ ಹುರ್ಕೊಳ್ತೀವಲ್ವ, ತುಂಬ ಹಾಕ್ಕೊಳ್ಬಾರ್ದು. ನಾನಿಲ್ಲಿ ಚಿಕ್ಕ ಗ್ಲಾಸಿಂದ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಅಷ್ಟೇ ಸೊಪ್ಪು ಸಾಕಾಗುತ್ತೆ. ಅತಿ ಸೊಪ್ಪು ಆಗಿಬಿಟ್ರೂ ಒಂಥರ ಪಲಾವು, ಇದು ಬಿರಿಯಾನಿ ಮುದ್ದೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ರುಚಿ ಬರಲ್ಲ. ಮೀಡಿಯಮ್ ಆಗಿ ಸೊಪ್ಪಿದ್ದರೆ ಚೆನ್ನಾಗಿರುತ್ತೆ. ನೋಡಿ, ಪರ್ಫೆಕ್ಟ್ ಅಂದರೆ ತುಂಬ ಪರ್ಫೆಕ್ಟ್ ಆಗಿತ್ತು. ಎಲ್ಲ ದಿನದಕ್ಕಿಂತನೂ ಸಖತ್ತಾಗಿತ್ತು ಇವತ್ತು. ಟೇಸ್ಟ್ನೂ ಅಷ್ಟೇ ಸೂಪರಾಗಿತ್ತು. ನೀವೂ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ.
ಇಷ್ಟೇ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಒಂದು ರೆಸಿಪಿ ಮತ್ತು ನನ್ನ ಆರಿ ವರ್ಕ್ ಅಪ್ಡೇಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದ್ರ ಜೊತೆಗೆ ನಾನು ಮಜ್ಜಿಗೆ ಮಾಡ್ಕೊಂಡಿದ್ದೆ. ಅದರಲ್ಲಿ ಸೌತೆಕಾಯಿ, ಕೊತ್ತಂಬರಿ, ಉಪ್ಪು ಎಲ್ಲ ಹಾಕಿ ಮಜ್ಜಿಗೆ ಮಾಡ್ಕೊಂಡಿದ್ದೆ ಕಾಂಬಿನೇಷನ್ಗೆ ಸೂಪರಾಗಿರುತ್ತೆ ಅಂತ.